ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಲಾಗ್ನ ವಿಡಿಯೋನ ಸ್ಕಿಪ್ ಮಾಡ್ದೇ ಲಾಸ್ಟ್ವರೆಗೆ ನೋಡಿರಿ, ಯಾಕಂದರೆ ಈ ವಿಡಿಯೋ ಅಂತೂ ಸ್ಪೆಷಲ್ ಆಗಿರೋಂಥ ವಿಡಿಯೋ ಇತ್ತು. ಇವತ್ತಂತೂ ಈ ಮೊದಲಿಂದ ಲಾಗ್ನ ಕಂಟಿನ್ಯೂ ಮಾಡುತ್ತಿದ್ರಿ, ಯಾಕಂದರೆ ನೀನು ಒಂದು ವಿಡಿಯೋನ ಹಾಕೋದಾಗಿದ್ದಿರಲ್ಲ. ನಾವು ಎಷ್ಟೋ ವಿಡಿಯೋ ಹಾಕಬೇಕಂದ್ರೆ ಅಂತೂ ಈ ಮನೆ ಕೆಲಸದಾಗಂತೂ ವಿಡಿಯೋನೇ ಹಾಕೋದಾಗಿಲ್ಲ ರೀ. ಒಂದು ವಿಡಿಯೋ ಹಾಕಬೇಕಂದ್ರೆ 2 ಗಂಟೆ ಟೈಮ್ ಬೇಕು. ಹಾಗಾಗಿಸಿಂದ ನೀನೇನು ವಿಡಿಯೋ ಹಾಕಲಿಲ್ಲ. ಅದಕ್ಕೆ ಇವತ್ತು ಕರೆಕ್ಟ್ 9ಕ್ಕೆ ವಿಡಿಯೋನ ಅಪ್ಲೋಡ್ ಮಾಡತ್ತೀನಿ ರೀ. ಈ ವಿಡಿಯೋ ಅಂತೂ ಇವತ್ತು ಬಂದುಬಿಟ್ಟು ಮಂಡಕ್ಕಿ ಚುರುಮುರಿ ಮತ್ತು ಸೇವ್ ಮಾಡೈತ್ರಿ. ಅಂದರೆ ಒಂದೊಂದು ಕಡೆ ಮಂಡಕ್ಕಿ ಚುರುಮುರಿ ಅಂತಾರೆ, ನಮ್ಮ ಕಡೆ ಅಂತೂ ಆ ಥರ ಏನೂ ಅನ್ನಂಗಿಲ್ಲ. ಮತ್ತು ಯಾವ್ಯಾವ ಊರ ಕಡೆ ಯಾವ ಥರ ಕರೆದಿರ್ತಾರೆ ಚೂಡಕ್ಕಂತೂ, ನಮ್ಮಲ್ಲಂತೂ ಚುರುಮುರಿ ಅಂತ ಕರೆದಿರ್ತೇವೆ ನಾವು. ಅದಕ್ಕೆ ಇವತ್ತು ಚೂಡ ಮಾಡೋದೈತ್ರಿ. ಚೂಡ ಮಾಡ್ಕೇಸಿಂದ ಅದ್ರ ಕೂಡ ಒಂದಿಷ್ಟು ಸೇವ ಮಾಡ್ಬೇಕು ಅಂದ್ಕೊಂಡೀನಿ. ಅಂದ್ರೆ ಸಣ್ಣಾಗಿ ಇರೋಂಥವು ಹೋಟೆಲ್ದಾಗ ಸಿಗ್ತಾವಲ್ಲ ರೀ ಅಂಗಡಿ ಒಳಗೆ, ಅವೇ ಪೂರ್ತಿ ಲಾಸ್ಟ್ ಇದ್ರ ಮೀಡಿಯಮ್ದಾಗಿದ್ದಂಥ ಅದು ಸೇವ್ ಮಾಡ್ಬೇಕು ಅಂದ್ಕೊಂಡೀನಿ. ಅದಕ್ಕೆ ಕಿಶಿಂದ ಇವಾಗ ಸಂಜೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ರೀ. ಇವ್ರದ್ದು ಟ್ಯೂಷನ್ ಅಂತ ಇವತ್ತು ಜಲ್ದಿನೇ ಬಿಟ್ಟಿತ್ತಂತ 3:30ಗೆ, ಯಾಕಂದರೆ ಸಂಜೆಗೆಲ್ಲ ಒಂದು ಸ್ವಲ್ಪ ಮಳೆ ಗಾಳಿ ಧೂಳು ಎಲ್ಲ ಹೇಳಕತ್ತದಲ್ಲ ರೀ. ಹಾಗಾಗಿ ಕಿಶಿಂದ ಮುಂಜಾನೆ ಒಂದು ಜಲ್ದಿನೇ ಹೋಗಿರ್ತಾರೆ, 9ಕ್ಕೆ ಹೋಗಿ. ಈ ತಿಂಗಳಂತೂ ಒಂದು ಸ್ವಲ್ಪ ಜಾಸ್ತಿ ಬಿಸಿಲಿತ್ತಲ್ಲ ರೀ, ಹಾಗಾಗಿ ಟ್ಯೂಷನ್ಗೆ ಜಲ್ದಿ ತೊಗೊಂಡು ಒಂದು ಸ್ವಲ್ಪ ಜಲ್ದಿ ಬಿಡ್ಲತ್ತಿದ್ರು. ಹೊತ್ತಂತೂ ಅಲ್ಲಿ ಹೋಗಿದ್ರೆ ನಿನ್ನೆ ಅಂತೂ ಜಾಸ್ತಿ ಒಂದು ಸ್ವಲ್ಪ ಮಾಡಾಗಿತ್ತು, ಆದರೆ ಒಂದು ಸ್ವಲ್ಪ ಬಂದಿತ್ತು ರೀ, ಮಳೆ ಏನು ಬಂದಿದ್ದಿಲ್ಲ. ಆದರೆ ಇವತ್ತೇನು ಮಾಡೇನಿಲ್ಲ, ಆದರೂ ಸಂಜೆ ಕಡೆ ಒಂದು ಸ್ವಲ್ಪ ಬಂದರೆ ಬರ್ತದೆ. ಒಂದು ಸ್ವಲ್ಪ ಮಾಡ ಮಿಂಚದ ಆಲಗತ್ತಿತ್ತು. ಇವಾಗಂತೂ ಇಲ್ಲಿಷ್ಟ ಶೇಂಗಾ ಉಳ್ಳಿತಿದ್ರಿ. ಶೇಂಗಾ ಅಂತೂ ಮಂಡಕ್ಕಿ ಚೂಡ ಮಾಡೈತಿ, ಹಾಗಾಗಿ ಇದಿಷ್ಟು ಶೇಂಗಾ ಚುರುಮುರಿ ಮಾಡಕ್ಕೆ ಅದಕ್ಕೆ ಶೇಂಗಾ ಉಳ್ಳಿಸಿಂದ ಟೈಮ್ ಅಂತೂ 5:30 ಎಲ್ಲ ಇರ್ತಿದ್ರಿ. 6 ಅಂತೂ ಪಟ್ನೆ ಮಾಡಬೇಕು, ಯಾಕಂದರೆ ಇನ್ನೂ ಅಡುಗೆ ಏನೂ ಮಾಡಿಲ್ಲ. ಇದಿಷ್ಟು ಶೇಂಗಾ ಹೊಡೆದ ಕೇಸಿಂದ ಚೂಡ ಮಾಡಿ ಒಂದಿಷ್ಟು ಸೇವ ಮಾಡಿ ಕೇಸಿಂದ ಅಡುಗೆ ಮಾಡಬೇಕು. ಚೂಡ ಮಾಡಬೇಕಾದ್ರೆ ಏನೂ ಲೇಟ್ ಆಗಂಗಿಲ್ಲ ರೀ. ಸೇವ ಮಾಡಬೇಕಾದ್ರೆ ಭಾಳಷ್ಟು ಲೇಟ್ ಆಗಿರ್ತದೆ. ಸೇವದ ಮಣಿ ಒಂದು ಸ್ವಲ್ಪ ಬೇರೆ ತಂದಿದ್ರಿ ನಾನು, ಆದರೆ ಆ ಮಣಿಲಿಂತಂತೂ ಇನ್ನೂ ಒಂದು ಸಲ್ತನೂ ಮಾಡಿದ್ದಿಲ್ಲ. ಈ ಸಲ್ತ ನೋಡೋರು ಸೇವ ಮಾಡಿ ನೋಡ್ಬೇಕಂತೇಳಿ ಕಿಸಿಂದ ಅಂದ್ಕೊಂಡಿನಿ. ಏನೋ ಯಾವ ಥರ ಬರ್ತಾವೆ ಇಷ್ಟ ಶೇಂಗದ ಕಾಳು ಹೊಡೆದಿಟ್ಟು ಕಿಸಿಂದ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸುಲ್ದು ಬಿಟ್ಟಿದ್ರಿ ನಾನು. ಜಾಸ್ತಿ ಅಂದರೆ ಜಾಸ್ತಿ ಉಳ್ಳಾಗಡ್ಡಿ ಹಾಕಿ ಚೂಡ ಮಾಡಿರ್ತಾರೆ. ಉಳ್ಳಾಗಡ್ಡಿ ಹಾಕಬೇಕಾದ್ರೆ ಒಂದು ಸ್ವಲ್ಪ ಅಡ್ವಾನ್ಸೇ ಹೋಳಿ ಒಂದು ಸ್ವಲ್ಪ ಬಿಸಿಲಿಗೆ ಒಣಗಿಸಿರ್ಬೇಕು. ಆದರೆ ಇವಾಗೆಲ್ಲ ಹಸಿ ಉಳ್ಳಾಗಡ್ಡಿ ಹಾಕಿದ್ರಲ್ಲ ಅಷ್ಟೊಂದು ಏನೋ ಸರಿ ಆಗಂಗಿಲ್ಲ ಅಂತ ಹೇಳ್ಕೇಸಿಂದ ಇದಕ್ಕೆ ಉಳ್ಳಾಗಡ್ಡಿ ಏನೋ ಹಾಕಿದ್ದಿಲ್ಲ ನಾನು, ಬೆಳ್ಳುಳ್ಳಿ ಹಾಕಿ ಪಾಣಿ ಕೊಟ್ಟಾಯ್ತು ಅಂತ ಹೇಳ್ಕೇಸಿಂದ ಅದಕ್ಕೆ ಬೆಳ್ಳುಳ್ಳಿ ಚೂಡ ಮಾಡತ್ತಿದ್ದೆ. ಅದು ಒಂದು ಸ್ವಲ್ಪ ಕಡಾಯಿ ಸಿಲ್ವರ್ದಿತ್ತು ರೀ. ಇದ್ರದ್ದು ಅಂದ್ರೆ ಜರ್ಮನ್ದಿದ್ರೆ ನಡೀತದೆ, ಆದರೆ ಸಿಲ್ವರ್ದ ಒಂದು ಸ್ವಲ್ಪ ಜಲ್ದಿ ಜಾಸ್ತಿ ಉರಿ ಹತ್ತದ್ರಾಗಂತೂ ಎಲ್ಲ ತಳ ಹಿಡ್ಕೊಂಡೇ ಬಿಡ್ತಾ. ಯಾವುದೇ ರೆಸಿಪಿ ಮಾಡಬೇಕಾದ್ರೂ ಸಿಲ್ವರ್ದು ಬೊಗಣೆಗಲಿ ಮತ್ತು ಕಡೆದಾಗಲಿ ಅಷ್ಟೊಂದು ಸರಿಯಾಗಿ ಬೆಂದಿರಂಗಿಲ್ಲ ಅದು. ಮತ್ತು ಒಂದು ಸ್ವಲ್ಪ ಜಾಸ್ತಿ ಉರಿ ಹದ್ದರಂತೂ ಎಲ್ಲ ಅಂಟ್ಕೊಂಡು ಬಿಡ್ತಾರೆ ಅದಕ್ಕೆ. ಆದ್ರೆ ಅದು ಸರಿಯಾಗಿ ಕುದ್ದಿರಂಗಿಲ್ಲ, ಆದ್ರೂ ತಳ ಹಿಡಿದು ಬಿಡ್ತದೆ. ಅದಕ್ಕೆ ಕೇಸಿಂದ ನಾನು ಕಡೆದಾಗ ಚೂಡ ಮಾಡಾಕಿತ್ತಿಲ್ಲ ರೀ. ಒಂದು ಸಣ್ಣದ ಬೊಗಣೆ ಇಟ್ಕೇಸಿಂದ ಹಿಂದ್ಗಡೆ ಬುಟ್ಟಿ ಒಳಗೆ ಇದು ಹಾಕಿನಲ್ರಿ, ಚುರುಮುರೆಲ್ಲ ಸ್ವಚ್ಛ ಮಾಡಿ ಹಾಕಿದ್ದೆ. ಕಡಾಯಿದಾಗ ಅವೆಲ್ಲ ತಳ ಹಿಡಿದು ಬಿಡ್ತದೆ ಅಂತ, ಅಂದರೆ ಶೇಂಗದ ಕಾಳು ಎಲ್ಲ ಹೊತ್ತು ಬಿಡ್ತಾವೆ ರೀ. ಅದಕ್ಕೆ ಕೇಸಿಂದ ಸಣ್ಣ ಬೊಗಣೆಗೆ ಇದಿಷ್ಟ ಪಾಣೆ ಕೊಟ್ಟು ಕೇಸಿಂದ ಅದೇ ಚುರುಮುರಿ ಬುಟ್ಟಿ ಒಳಗೆ ಹಾಕಿ ಕೇಸಿಂದ ಮಿಕ್ಸ್ ಮಾಡಿದ್ರೈತೆ ಅಂತೇಳಿ ಕೇಸಿಂದ ಇದೇ ಬೊಗಣ್ಯಾಗ ಇದಿಷ್ಟು ಫಸ್ಟಿಗೆ ಒಂದು ಸ್ವಲ್ಪ ಶೇಂಗದ ಕಾಳು ಹಾಕೇಸಿಂದ ಪಾಣೆ ಹೊಡ್ಲತ್ತಿದ್ರಿ. ಇದಕ್ಕೆ ಜಾಸ್ತಿ ಏನೋ ಬೇರೆ ಬೇರೆದ ಐಟಮ್ಸ್ ಹಾಕೇಸಿಂದ ಏನು ಮಾಡತ್ತಿಲ್ಲ, ಸಿಂಪಲ್ಲಾಗಿ ಬರೀ ಬೆಳ್ಳುಳ್ಳಿ ಒಂದಿಷ್ಟು ಶೇಂಗದ ಕಾಳು ಮತ್ತು ಯಾಕಂದ್ರೆ ಸೇವ ಹಾಕಿ ಮಿಕ್ಸ್ ಮಾಡತ್ತೀನಲ್ಲ ರೀ. ಸೇವ ಇದ್ದಿಲ್ಲ ಅಂದ್ರಂತೂ ಒಂದು ಸ್ವಲ್ಪ ಏನರ ಜಾಸ್ತಿ ಹಾಕೇಸಿಂದ ಪಾಣೆ ಕೊಡ್ಬೋದು. ಸೇವ ಇದ್ರಂತೂ ಅಷ್ಟೇ ಮೀಡಿಯಮ್ದಾಗ ಪಾಣೆ ಕೊಟ್ಟರೆ ನಡೀತದೆ. ಇದಕ್ಕೆ ಖಾರದ ಪುಡಿ ಹಾಕ್ಲತ್ತಿದ್ದೆ ನಾನು, ಮಸಾಲೆ ಖಾರ ಏನು ಹಾಕಿದ್ದಿಲ್ಲ. ಮಸಾಲೆ ಖಾರಕ್ಕೆ ಭೀ ಭಾಳ ಚೆಂದಾಗಿರ್ತಾವೆ, ಆದರೆ ಇವತ್ತು ಖಾರದ ಪುಡಿ ಹಾಕೇಸಿಂದ ಮಾಡತ್ತಿದ್ದೆ. ಒಂದು ಸ್ವಲ್ಪ ಖಾರ ಹಾಕ್ಬಿಟ್ಟಿದ್ದೆ. ಜಾಸ್ತಿ ಖಾರ ಆದ್ರೇನು ನಮ್ಮ ಜಟ್ಟು ಅದು ತಿನ್ನಂಗಿಲ್ಲ ರೀ, ಹಂಗೆ ಕೇಸಿಂದ ನಾನು ಅಷ್ಟೇ ಮೀಡಿಯಮ್ದಾಗ ಹಾಕಿಬಿಟ್ಟಿದ್ದೆ. ಇವಾಗ ಅದಿಷ್ಟು ಎಲ್ಲ ಹೆಚ್ಚಾಗಕ್ಕಂತೂ ಪಾಣೆ ಅಂತೂ ಕೊಟ್ಬಿಟ್ಟಿನಿ ರೀ. ಇವಾಗ ಪಾಣೆ ಹಾಕೇಸಿಂದ ಒಂದು ಸ್ವಲ್ಪ ಬಿಸಿ ಇರೋದ್ರಾಗೆ ಹಾಕ್ಲತ್ತಿದ್ದೆ ಅದಕ್ಕೆ. ಇದಕ್ಕೆ ಒಗ್ಗರಣೆ ಪಾಣೆ ಕೊಟ್ಟ ಹಾಕ್ಬಿಟ್ಟೇನ್ರಿ ಚುರುಮುರಿಗೆ. ಒಂದು ಸ್ವಲ್ಪ ಕೈಲಿಂತ ತಿರುಗ್ಬಿಟ್ರೆ ಎಲ್ಲ ಕಡೆ ಮಿಕ್ಸ್ ಆಗಿಬಿಡ್ತಾವೆ. ಜಾಸ್ತಿ ಒಂದು ಸ್ವಲ್ಪ ಸುಡ್ಲಾಕತ್ತಾರೆ ಎಣ್ಣೆನ. ಎಣ್ಣೆ ತಣ್ಣಗಾದ್ಮೇಲೆ ಹಾಕಿದ್ರಂತೂ ಒಂದು ಸ್ವಲ್ಪ ಎಲ್ಲ ಕಡೆ ಇದಾಗಿಬಿಡ್ತು. ಆದ್ರೆ ನಾನು ಸುಡೋದ್ರಾಗೆ ಹಾಕ್ಬಿಟ್ಟಿದ್ರಿ. ತಣ್ಣಗಾದ್ಮೇಲೆ ಹಾಕಿದ್ರೆ
ಎಲ್ಲ ಕಡೆ ಆಗಿರುತ್ತೆ ಎಲ್ಲ ಚುರುಮುರಿಯಾಗಿ. ಆದ್ರೆ ಇನ್ನು ಸೇವಾ ಮಾಡ್ಬೇಕಿತ್ತಲ್ರಿ, ಹಂಗಾಗಿ ಕೇಸಿಂದ ಹೊತ್ತು ಅಂತ ಹೇಳ್ಕೇಸಿಂದ ಹಂಗೆ ಸುಡ ಎಣ್ಣೆನೇ ಹಾಕ್ಬಿಟ್ಟಿದ. ಸುಡ ಎಣ್ಣೆ ಹಾಕಿದ್ರಂತ ಒಂದು ಸ್ವಲ್ಪ ಜಲ್ದಿ ಮಿಕ್ಸ್ ಮಾಡ್ಬೇಕಾಗ್ತಾರೆ, ಇಲ್ಲಾಂದ್ರೆ ಒಂದೇ ಚುರುಮುರಿಗೆಲ್ಲ ಜಲ್ದಿ ಇರ್ತದೆ ಅದು. ಇವಿಷ್ಟು ಚೂಡ ಅಂತೂ ಮಾಡಿಟ್ಟಿನಿ ರೀ. ಚೂಡ ಮಾಡಿದ್ಮೇಲೆ ಫಸ್ಟಿಗೆ ನಾನು ಸೇವನೆ ಮಾಡ್ಬೇಕು ಅಂದ್ಕೊಂಡಿದ್ದಿಲ್ಲ, ಆದ್ರೆ ಸೇವಾದ ಹಿಟ್ಟು ನಾದಿದ್ದಿಲ್ಲ. ಅದಕ್ಕೆ ಅಕ್ಕಿಸಿಂದ ಮೊದಲಿಗೆ ಚೂಡಾನೇ ಮಾಡಿಟ್ಟಿದ್ದೆ. ಇದಿಷ್ಟು ಚೂಡ ಮಾಡಿ ಸೈಡಿಗೆ ಇಟ್ಬಿಟ್ಟು ಇವಾಗ ಚೂಡ ಸೇವೆ ಮಾಡ್ಲಿಕ್ಕೆ ಹಿಟ್ಟು ನಾದ್ಬೇಕು ರೀ. ಇದೇ ಬುಟ್ಟಿ ಒಳಗೆ ಒಂದು ಸ್ವಲ್ಪ ಅಂದ್ರೆ ಸಾಣದ ತೊಗೊಂಡಿದ್ರೆ ಅಷ್ಟೇ ಸ್ವಲ್ಪ ಮಾಡೋದು, ಅಂದರೆ ಚೂಡ ಪುರ್ತಕ್ಕೆ ಮಾಡೋದು. ಆ ಚೂಡನ ಅಷ್ಟು ಒಂದು ಬುಟ್ಟಿದಷ್ಟು ಮಾಡಿಬಿಟ್ಟು ಅದ್ರ ಪುರ್ತಕ್ಕೆ ಅಷ್ಟು ಮಿಕ್ಸ್ ಸೇವೆ ಮಾಡೋದಿತ್ತು. ಅಂದ್ರೆ ಬೊಗಣಿ ಒಳಗೆ ಹಿಟ್ಟಂತೂ ನಾನು ನಿನ್ನೆ ಎಲ್ಲ ಶಾಣಿ ಹಿಡಿದ್ಬಿಟ್ಟಿದ್ರಿ. ಹಿಡಿದ್ಬಿಟ್ಟು ಹಾಕಿ ಕೆರಿಬೇದ ಹಾಕಿಟ್ಟಿದ್ದೆ. ಅದಕ್ಕೆ ಇವತ್ತು ಡೈರೆಕ್ಟಾಗಿ ಹಾಗೆ ತೊಗೊಂಡ್ಕೇಸಿಂದ ಇದಿಷ್ಟು ಹಿಟ್ಟು ತೊಗೊಂಡಿನಿ ರೀ. ಇದಕ್ಕೆ ಸೋಡಾದೇನು ಹಾಕಕತ್ತಿದ್ದಿಲ್ಲ ನಾನು. ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಯಸಿಂದ ಒಂದಿಷ್ಟು ಸ್ವಲ್ಪ ನೀರು ಹಾಕ್ಯಸಿಂದ ನಾದಾಗತ್ತಿದ. ಯಾಕಂದ್ರೆ ನಾವು ಮನ್ಯಾಗ ಬೀಸ್ಕೊಂಬಂದಿರೋಂಥ ಹಿಟ್ಟು ಒಂದು ಸ್ವಲ್ಪ ಜಿಗಿ ಕಮ್ಮಿ ಇರ್ತದೆ ರೀ. ಆದ ಹಿಟ್ಟಿಂದು ಸೇವೆ ಅಂತೂ ಭಾಳಷ್ಟು ಚಂದ ಬಂದಿರ್ತಾವೆ. ನಾವು ಇದು ಅಂಗಡಿಯಾಗ ತಂದಿರೋವಂಥ ಹಿಟ್ಟಂತೂ ಭಾಳಷ್ಟು ಜಿಗಿ ಇದ್ದಿರ್ತದೆ ರೀ. ಬಜ್ಜಿ ಮಾಡೋಂಥ ಹಿಟ್ಟು ಅದ ಇದು. ಹಂಗಾಕಿಸಿಂದ ಭಾಳಷ್ಟು ಜಿಗಿ ಇದ್ದಿರ್ತದೆ. ಸೇವೆ ಮಾಡಬೇಕಾದ್ರೆ ಮಣಿಲಿಂದ ಒತ್ತಬೇಕಾದ್ರೆ ಭಾಳ ಬಿರಿಬೇಕು ಇದಕ್ಕೆ. ಅದಕ್ಕೆ ಅಕ್ಕಿಸಿಂದ ಒಂದು ಸ್ವಲ್ಪ ತಿಳುವಾಗಿ ನಾದ್ಲತ್ತೀರಿ. ನಾನು ಜಾಸ್ತಿ ನೀರು ಹೊಡೆದಕ್ಕಿಸಿಂದ ನಾದ್ಲಾಗತ್ತಿದ. ಈ ಥರ ಮನ್ಯಾನ ಕಡ್ಲಿ ಬೀಸ್ಕೊಂಬಂದ ಸೇವೆ ಮಾಡಿದ್ರಂತೂ ಎಷ್ಟು ಸೇವೆ ಮಾಡಿದ್ರೂ ಬೇಸರ ಬರೋಂಗಿಲ್ಲ ರೀ. ಆದರೆ ಇದಕ್ಕೆ ಆ ಥರ ಅಲ್ಲ, ಕೈಯೆಲ್ಲ ಉರ್ದು ಹೋಗ್ತಾವ ಮಣಿ ಒತ್ತಬೇಕಾದ್ರೆ. ಹಂಗಾಕಿಸಿಂದ ಇದು ಒಂದು ನಾನು ಸಂತ್ಯಾಗ ಹೊಸ ಮಣಿ ತೊಗೊಂಡ್ಬಿಟ್ಟಿದ್ರಿ. ನನ್ನ ಬಳಿ ಕಂಚಿನ ಮಣಿ ಇತ್ತು, ಆದ್ರೆ ಹಿಟ್ಟು ಒತ್ತದ ಮಣಿ ಇತ್ತದು. ಹಂಗಾಕಿಸಿಂದ ಇದೊಂದು ಬೇರೆದು ಸಿಲ್ವರ್ದಾಗ ತೊಗೊಂಡಿದ್ದು ನಾನು. ಅದೊಂದು ಥರದ ಮಣಿ ಅದ ಅಂತ ಹೇಳ್ಕೇಸಿಂದ ಇದು ಸಿಲ್ವರ್ದಾಗ ತೊಗೊಂಡಿದ್ದೆ. ಆದ್ರೆ ಅದರಷ್ಟನ ಬರೋಬ್ಬರಿ ಬರೋಂಗಿಲ್ಲ ರೀ ಇದು. ಯಾಕೆಂದ್ರೆ ಆ ಮಣಿ ಥರ ಈ ಥರ ಸೇವೆ ಮಾಡೋದಲ್ಲಿ ಕುರುಡಿಗೆ ಮಾಡೋದಲ್ಲಿ ಇದ್ರಲಿಂತ ಜಾಸ್ತಿ ಏನು ಬರೋಂಗಿಲ್ಲ. ನಾನು ಇದ್ರಲಿಂತ ಫಸ್ಟ್ ಟೈಮ್ ಮಾಡತ್ತೀನಿ ಈಗ. ಆ ಕಡೆಗೆ ಒಂದು ಸ್ವಲ್ಪ ಜಾಸ್ತಿ ಮಣ್ಣು ಹಚ್ಚಿಬಿಟ್ಟಿದ್ರೆ ನಾನು ಒಂದು ಸ್ವಲ್ಪ ಅಂದ್ರೆ ಜರ್ಮಂದಿದ್ರೆ ನಡೀತದ್ರಿ. ಆದರೆ ಇದು ಸಿಲ್ವರ್ದಲ್ಲ, ಹಂಗಾಕಿಸಿಂದ ಉರಿ ಸ್ವಲ್ಪ ಜಾಸ್ತಿ ಆದರೆ ಎಣ್ಣೆ ಎಲ್ಲ ಹೊದಡ್ಕೆ ಆದು ಬೀಳ್ತದೆ. ಅದಕ್ಕೆ ಒಂದು ಸ್ವಲ್ಪ ದಿಪ್ಪ ಹಾಲೆ ಅಂತ ಹಾಕಿಸಿಂದ ಸುತ್ತ ಸೈಡಿಗೆಲ್ಲ ಮಣ್ಣು ಹಚ್ಚಿಬಿಟ್ಟಿದ್ದೆ. ಇವಾಗ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿಸಿಂದು ಹಿಟ್ಟೆಲ್ಲ ನಾದಿಟ್ಟಿರಿ. ಜಾಸ್ತಿ ಏನೋ ಹಿಟ್ಟು ನೆನೆಸಿದ್ದಿಲ್ಲ ನಾನು. ಡೈರೆಕ್ಟಾಗಿ ಈಗ ನಾದಿ ಹಂಗೆ ಮಾಡಿಬಿಡ್ಲತ್ತಿದ. ಒಂದು ಸ್ವಲ್ಪ ನೆನೆಸ್ಬಿಟ್ರೆ ಮತ್ತೊಂದು ಸ್ವಲ್ಪ ಜಿಗಿ ಬಂದಿರ್ತಾರೆ ಅದು. ಹಂಗಾಕಿಸಿದ ನೆನೆಸಂಗಿಲ್ಲ ಅದಕ್ಕೆ. ಇವಾಗ ಹಿಟ್ಟಂತೂ ನಾನು ನಾದಿಟ್ಟೀನಿ ರೀ. ಇದಿಷ್ಟು ಸೇವೆ ಮಾಡ್ಲಿಕ್ಕೆ ಎಲ್ಲ ರೆಡಿ ಮಾಡತ್ತೀನಿ. ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದರೆ ನನಗೆ ಎಷ್ಟು ಹಿಟ್ಟು ನಾದಿನ ಅಷ್ಟರ ಪಕ್ಕಕ್ಕೆ ಎಣ್ಣೆ ಹಾಕ್ಕೊಂಡ್ಬಿಟ್ಟಿದ್ದೆ. ಅಂದರೆ ಕಡಾಯಿ ಒಂದು ಸ್ವಲ್ಪ ದೊಡ್ಡದಿತ್ತಲ್ರಿ. ಹಂಗಾಕಿಸಿಂದ ಮಣಿ ನಾನು 2 ಮಣಿಲಿಂತ ಮಾಡಿ ನೋಡ್ಬೇಕಲ್ರಿ. ಫಸ್ಟ್ ಟೈಮ್ ಮಾಡತ್ತೀನಿ. ಇದ್ರಲಿಂತ ಏನು ಬರ್ತದೇನಿಲ್ಲ. ಯಾಕಂದ್ರೆ ಇದಕ್ಕೆ ಬೆಂಡ್ ಹಾಕ್ಲಿಕ್ಕೆ ಇಷ್ಟ ಬಂದಿರ್ತದೆ. ಇಲ್ಲಾಂದ್ರೆ ನಾವು ಕಟ್ಟಿ ಸೇವೆ ಮಾಡಿರ್ತೇವಲ್ರಿ, ಕಟ್ಟಿ ಸೇವಕ್ಕಂತೂ ಭಾಳ ಚಂದ ಬಂದಿರ್ತದೆ ಇದು ಮಣಿ. ಆದ್ರೆ ಉಳ್ಕಿದೆಲ್ಲ ಈ ಥರ ನಾವು ಸೇವೆ ಮಾಡ್ತೀವಿ ಮತ್ತು ಈ ಥರ ಕುರುಡಿಗೆ ಹಾಕ್ತೀವಿ ಅಂದ್ರೆ ಅದಕ್ಕೆಲ್ಲ ಸರಿಯಾಗಿ ಬರೋಂಗಿಲ್ಲ. ಅದಕ್ಕೆ ಇವತ್ತು ಒಂದಿನ ನೋಡೋಣ ಫಸ್ಟ್ ಟೈಮ್ ಮಾಡ್ಲಿಕತ್ತೀನಿ. ಅದು ತಂದ ಮೇಲೆ ಮಾಡೋದೇ ಆಗಿದ್ದಿಲ್ಲ ನನಗೆ. ಇದೇ ಸೇವೆ ಮಾಡ್ಲಿಕ್ಕೆ ಅಂತೇಳಿ ಕೇಸಿಂದ ತಂದಿದ್ದು ನಾನು. ಆದ್ರೆ ಯಾಕೋ ಸರಿಯಾಗಿ ಬರೋಂಗಿಲ್ಲ ಇದಕ್ಕೆ ಅಂತ ಹೇಳಿದ್ರು ಕರೆ. ಆದ್ರೆ ಒಂದು ಸ್ವಲ್ಪ ನೋಡಿದ್ರಾಯ್ತು ಅಂತ ಹೇಳ್ಕೇಸಿಂದ ಅದ್ರಾಗೆ ಹಾಕ್ಯಸಿಂದ ಒಂದು ಮಣಿದಷ್ಟು ಹಾಕಿ ನೋಡಿದ್ರಾಯ್ತು ಅಂಥೇಳಿ ಒಂದು ಸ್ವಲ್ಪ ಹಿಟ್ಟು ಹಾಕ್ಯಸಿಂದ ಈ ಥರ. ಅಂದರೆ ಇದಕ್ಕಂತೂ ಹಿಟ್ಟು ಜಾಸ್ತಿ ಬೇಕಾಗ್ತದೆ ರೀ. ಅಂದ್ರೆ ಗ್ಲಾಸ ಭಾಳಷ್ಟು ದೊಡ್ಡದಿದ್ದಿರ್ತಲ್ಲ ರೀ. ಅದು ಆ ಥರ ಇಲ್ಲ. ಒಂದು 2-3 ಇದಕ್ಕೆ ಒಂದೇ ಸಲ ಆಗೋಷ್ಟು ಅದಕ್ಕೆ 2-3 ಥರ ಒತ್ತಬೇಕು ಮಣಿ ಅಂತೂ. ಇವಾಗ ಅದಕ್ಕೆ ಒಂದು ಅರ್ಧದಷ್ಟು ಹಿಟ್ಟು ಹಾಕಿಸಿಂದ ಪ್ಯಾಕಿಂಗ್ ಮಾಡಿ ನೋಡೋಣ ಹಾಕಿ ನೋಡಬೇಕಲ್ಲತ್ತೀನಿ ರೀ. ಸೇವೆ ಹಾಕ್ಬೇಕಾದ್ರೆ ಪೂರ್ತಿ ಹಂಗೆ ಸೇವೆ ಹಾಕಿದ್ರೆ ಪ್ಲೇಟ್ ಥರ ಬಂದಿರಬೇಕು. ಸೇವೆ ಒಂದೇ ಹಲ್ಪಿನೇ ಬಂದಿರಬೇಕು. ಆದರೆ ಯಾಕೋ ಇದ್ರಲಿಂತ ಆ ಥರ ಏನು ಬರೋಂಗಿಲ್ಲ ಅನ್ಸಕತ್ತದ. ಈ ಥರ ನಡ್ಬರ್ಕ ಸೇವೆ ಹಾಕಬೇಕಾದ್ರೆ ಕಟ್ ಆಗಿರ್ಬಾರ್ದು ರೀ ಸೇವೆ. ಈ ಥರ ಕಟ್ ಸೇವೆ ಆದ್ರಂತೂ ಅದು ಸೇವೆ ಅಂತೇಳಿ ಅಂದ್ಕೊಳಂಗಿಲ್ಲ. ಅದಕ್ಕೆ ಕೇಸಿಂದ ಹೆಂಗಾರಿ ಅಲ್ಲಿ ಇದೊಂದು ಗ್ಲಾಸ್ ಹಾಕಿನಿ ಹಾಕಿದ್ರೈತೆ ಅಂತೇಳಿ ಕೇಸಿಂದ ಹಾಕಕತ್ತಿದ್ರಿ. ನಾವು ಮ್ಯಾಲೆ ತಿರುವಾದೇ ಒಂಥರ ಆಗಿರ್ತದೆ, ತಳಗ ಸೇವನೆ ಒಂಥರ ಬಿದ್ದಿರ್ತದೆ ರೀ. ಕಟ್ ಸೇವೆ ಬಿದ್ರಂತೂ ಸೇವೆ ಥರನೇ ಬಂದಿರಂಗಿಲ್ಲ ಅದು. ಸೇವೆ ಎಲ್ಲ ಸರಿಯಾಗಿ ಆಗಿರ್ತಾವೆ ಕರೆ, ಆದರೆ ನೋಡ್ಲಿಕ್ಕೆ ಚಂದ ಅನ್ಸಂಗಿಲ್ಲ. ಆದರೆ ಆ ಮಣಿಲಿಂತಂತೂ
ಸೇಮ್ ಟು ಸೇಮ್ ಪ್ಲೇಟ್ ಇಲ್ಲಿ ಕಟ್ಟಾಲಾರ್ದೆ ಸೇವ ಬಂದಿರ್ತಾವೆ ರೀ. ಅದಕ್ಕೆ ಸುಮ್ಮ ಇದು ಅದೊಂದು ಸ್ವಲ್ಪ ಬೆರಿ ಆಗ್ತದ, ಇದೊಂದು ಸ್ವಲ್ಪ ಬೆರಿ ಆಗಂಗಿಲ್ಲ ಅಂತ ಹೇಳ್ಕೆಸಿಂದ ಇದ್ರಾಗ ಇದೊಂದಿಷ್ಟು ಒಂದು ಮಣಿದಷ್ಟು ಹಾಕಿಬಿಟ್ಟಿದ್ರಿ. ಅದಕ್ಕೆ ಈ ಥರ ಬಂದುಬಿಟ್ಟಿದ್ದು, ಎಲ್ಲ ಚೂರು ಚೂರಾಗಿ ಅದಪ್ಲೆ ಬಂದುಬಿಟ್ಟಿತ್ತು. ಅದಕ್ಕೆ ಇದು ಬೇಡ ಅಂತ ಹೇಳ್ಕೆಸಿಂದ ಇನ್ನೊಂದು ಸ್ವಲ್ಪ ಹಾಕಿದಿತ್ತಲ್ಲ, ಅದೊಂದು ಸ್ವಲ್ಪ ಮಣಿ ಹಾಕಿಸಿಂದ ಆಮೇಲೆ ಅದರ್ಲಿಂತೇನೆ ಹಾಕ್ದ್ರೈತೆ ಅಂತ ಹೇಳ್ಕೆಸಿಂದ ಇದೆಲ್ಲ ಮುಕ್ಕಿದ್ದೆಲ್ಲ ಹಿಟ್ಟೆಲ್ಲ ಇದಕ್ಕೆ ಹಚ್ಬಿಟ್ಟು ಉಳ್ಕಿದ್ದೆಲ್ಲ ಹಿಟ್ಟು ಸೈಡಿಗೆ ಎತ್ತಿ ಬಿಟ್ಬಿಟ್ಟಿದ್ದು ನಾನು. ಅದೇ ಮಣಿಲಿಂತೆ ಹಾಕ್ದ್ರೈತು, ಎಲ್ಲ ಸರಿಯಾಗಿ ಬರಂಗಿಲ್ಲ ಅಂಥೇಳಿ. ಎಷ್ಟೇ ಬಿರಿಲಿಂತ ಮ್ಯಾಲೆ ತಿರೋದ್ರಿಗೂ ಮತ್ತು ತೊಳಗೆ ಸೇವೆ ಎಲ್ಲ ಪೂರ್ತಿ ಬರೀ ಕಟ್ಕಟ್ಟೆ ಬರ್ಲಾಗತ್ತಿದ್ರಿ ರೀ. ಈ ಥರ ಕಟ್ ಬಂದ್ರಂತೂ ಸೇವೆ ಥರ ಸರಿಯಾಗಿ ಅನ್ಸಂಗಿಲ್ಲ ಅದು. ಅದಕ್ಕೆ ಇವಾಗ ಇದಿಷ್ಟು ಹಾಕಿಸಿಂದ ಈ ಮಣೇಲಿಂತೇನೆ ಹಾಕಂಗಿಲ್ಲ ರೀ ಈಗ. ನಾವು ಕುರುಡಿಗೆ ಮಾಡ್ಬೇಕಾದ್ರೆ ಕುರುಡಿಗೆ ಮಾಡ್ಲಿಂತನೂ ಅಂದ್ರೆ ಕುರುಡಿಗಿನೂ ಇದ್ರಲಿಂತ ಹಾಕಿ ಬರಂಗಿಲ್ಲ, ಒಂದು ಸ್ವಲ್ಪ ಸುಡ್ತದಲ್ರಿ ಕುರುಡಿಗೆ ಹಿಟ್ಟು. ಆದರೆ ಇದು ಎಷ್ಟೇ ಹಿಟ್ಟು ಸುಡೋದಿರಲಿ ಹಂಗೆ ಇರಲಿ ಇದ್ರಲಿಂತಂತೂ ಭಾಳಷ್ಟು ಚಂದ ಹಾಕ್ಲಿಕ್ಕೆ ಬರ್ತದೆ. ನಾನೇ ನೋಡಬೇಕು ಅದ್ರಲಿಂತ ಅಂತ ಹೇಳ್ಕೆಸಿಂದ ಹಾಕಿ ನೋಡಿದ್ರಿ, ಆದ್ರೆ ಆ ಸೇವಾ ಏನೋ ಅಷ್ಟೊಂದೇನೋ ಸರಿಯಾಗಿ ಬರಲಿಲ್ಲ ಅದರಲ್ಲೇ. ಇವಾಗ ಆ ಮಣಿಲಿಂತ ಅದೆಷ್ಟು ಸೇವೆ ಎಲ್ಲ ತೆಗೆದುಬಿಟ್ಟಿನಿ ರೀ. ತೆಗೆದುಬಿಟ್ಟು ಇವಾಗ ಈ ಮಣಿಲಿಂತ ಹಾಕ್ಲತ್ತಿದ. ಈ ಮಣಿಲಿಂತ ಸೇವೆ ಹಾಕಬೇಕಾದ್ರಂತೂ ಒಂದು ಥರ ಬಂದಿರ್ತಾವೆ ಸೇವೆ ಅಂತೂ ಒಂದೇ ಥರ ಒಂದೂ ಎಳಿ ಬಿಟ್ಟಿರಂಗಿಲ್ಲ, ಆ ಥರ ಸೇವೆ ಬಂದಿರ್ತಾವೆ. ಆದರೆ ಆ ಮಣಿಲಿಂತ ಆ ಥರ ಬಂದಿರಂಗಿಲ್ಲ ನೋಡಿರಿ. ಈ ಥರ ಬಿಡ್ಲಾರ್ದೆ ಸೇವೆ ಬಂದಿರ್ತದೆ. ನಾವು ಯಾವ ಥರ ಹಲ್ಪಿ ಹಾಕಿರ್ತೀವೋ ಅದೇ ಥರನೇ ಹಲ್ಪಿ ಬಂದಿರ್ತದೆ. ಅದು ಒಂದು ಸ್ವಲ್ಪ ಎಲ್ಲ ಕಟ್ಕಟ್ಟಾಗಿ ಬಂದಿರ್ತದೆ ರೀ, ನಡೀತದೆ ಅದನ್ನು ಕೂಡ. ಆದರೆ ನೋಡ್ಲಿಕ್ಕೆ ಅಷ್ಟನ್ನು ಸರಿಯಾಗಿ ಅನ್ಸಂಗಿಲ್ಲ ಅದು. ಇದು ಒಂದು ಸ್ವಲ್ಪ ಜಾಸ್ತಿ ಸಣ್ಣ ಆಗ್ಬಿಡ್ತದೆ ರೀ ಸೇವಾ. ಇದು ಮಣಿ ಒಂದು ಸ್ವಲ್ಪ ಜಾಸ್ತಿನೇ ಸಣ್ಣಾಗಿತ್ತು. ಈ ಒಂದಿಷ್ಟು ಸೇವೆ ಮಾಡಿಟ್ಟಿನಿ ರೀ. ಅಲ್ಲಿದ್ರೆ ಬೇರೆ ಮನೆಯಲ್ಲಿಂತ ಮಾಡಿರೋಂಥದ್ದು ಸೇವೆ ಇಲ್ಲದ. ಇದು ಒಂದು ಸ್ವಲ್ಪ ಅಂದ್ರೆ ಪೂರ್ತಿಯಾಗಿ ನಾವು ಈ ಥರ ಸೇವಾ ಚುರುಮುರಿ ಅಂಗಡಿ ಒಳಗೆ ತೊಗೋಬೇಕಾದ್ರೆ ಯಾವ ಥರ ಸಣ್ಣ ಇದ್ದಿರ್ತಲ್ಲ ರೀ ಸೇವೆ, ಅದೇ ಥರನ ಈ ಮನೆಯಲ್ಲಿಂದ ಬಂದಿರ್ತದೆ. ನಾವು ಅಂದ್ರೆ ಈ ಸಿಲ್ವರ್ದು ಮಣಿಲಿಂತ ಮಾಡಿದ್ರಂತೂ ಆ ಥರ ಬರೋಂಗಿಲ್ಲ. ಒಂದು ಸ್ವಲ್ಪ ಸೇವೆ ಎಲ್ಲ ಈ ಥರ ದಿಪ್ಪ ಕಾಣಿಸ್ತಾವೆ, ಆದ್ರೆ ಆ ಸೇವೆ ಆ ಥರ ಎಲ್ಲ ಸಣ್ಣ ಸಣ್ಣ ಶಾವಿಗೆ ಥರ ಕಂಡಿರ್ತಾವೆ ರೀ. ಅದಕ್ಕಿಂತ ಜಾಸ್ತಿ ಸೇವೆ ಮಾಡಬೇಕಾದ್ರೆ ಇದೇ ಮಣಿಲಿಂತೆ ಮಾಡಿರಬೇಕು. ನಾನು ನೋಡ್ದೆ ಫಸ್ಟ್ ಟೈಮ್ ಅದೇ ಮಣಿಲಿಂತ ಮಾಡ್ಬೇಕು ನೋಡಾರಿ. ತಿರುಳಕ್ಕೆ ಈಸಿ ಆಗ್ತದೆ. ಆದ್ರೆ ಭಾಳಷ್ಟು ಸೇವೆ ಸರಿಯಾಗೇನು ಬರೋಂಗಿಲ್ಲ ರೀ. ನಾವು ಎಷ್ಟೇ ಸೇವೆ ಸರಿಯಾಗಿ ನೋಡೋಕೆ ಅನ್ಸಂಗಿಲ್ಲ. ಹಂಗಕ್ಕೆಸಿಂದ ಬೇಕಾದ್ರೆ ನಾವು ಇದೇ ಮಣಿಲಿಂತಲೇ ಮಾಡ್ಕೋಬೇಕು. ಸೇವೆನೂ ಭಾಳಷ್ಟು ಜಲ್ದಿ ಖಡಕ್ ಆಗಿಬಿಡ್ತಾವೆ ರೀ. ಆ ಎಣ್ಣೆಗೆ ಹಾಕಾದ್ರಾಗ ಪೂರ್ತಿ ಖಡಕ್ ಆಗಿಬಿಡ್ತಾವ. ಇವು ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಜಗ್ಬಿಟ್ಟಿದ್ದೇವೆ ರೀ. ಹಿಟ್ಟು ಒಂದು ಸ್ವಲ್ಪ ಭಾಳಷ್ಟು ಮೆತ್ತಗೆ ತೊಗೊಂಡಿದ್ನಲ್ಲ ರೀ. ಸೇವೆ ಮಾಡಬೇಕಾದ್ರೆ ಹಿಟ್ಟು ಜಿಗಿನೂ ಇದ್ದಿರಬಾರ್ದು, ಮತ್ತು ಹಿಟ್ಟು ಜಾಸ್ತಿ ತಿಳುನೂ ಇದ್ದಿರಬಾರ್ದು. ಅದಕ್ಕೆ ಹಾಕಿಸಿಂದ ಒಂದು ಸ್ವಲ್ಪ ಹಿಟ್ಟು ಜಾಸ್ತಿ ಜಿಗಿ ಅದಂತ ಹೇಳ್ಕೆಸಿಂದ ನಾನು ನೀರು ಒಂದು ಸ್ವಲ್ಪ ಜಾಸ್ತಿನೇ ಹಚ್ಚಿಬಿಟ್ಟಿದ್ದೆ ಅದಕ್ಕೆ. ಇವಾಗ ಚೋಡ ಮತ್ತು ಮಂಡಕ್ಕಿ ಚೋಡ ಸೇವೆ ಎಲ್ಲ ಮಾಡೋದಾಗಿದ್ರಿ. ಇನ್ನೇನು ಎಲ್ಲರೂ ತಿಲ್ಲತ್ತಾರ. ಚೆನ್ನಮ್ಮ ಜಡ್ಡು ಗೋಡು ಸೂಪರ್ ಚೋಡ ತಿನ್ನೋಣ ಬರ್ರಿ, ಎಲ್ಲರೂ ಬರ್ರಿ.